ನೀವು ಮಂಗಳೂರು ಅಥವಾ ಉಡುಪಿ ಕಡೆ ಹೋದಾಗ ದೇವಸ್ಥಾನಗಳಲ್ಲಿ ಪಾಯಸ ತಿಂದಿರ್ತೀರಾ? ಪಾಯಸ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ನಾನಿವತ್ತು ಅದೇ ರೆಸಿಪಿನ ತೋರಿಸ್ತಾ ಇದ್ದೀನಿ. ನಾನ್ ಮಾಡ್ತಾ ಇರೋದು ಕಡಲೆಬೇಳೆ ಮತ್ತೆ ಅಕ್ಕಿ ಪಾಯಸ. ಈ ಪಾಯಸ ಮಾಡೋದಕ್ಕೆ ನಾನು 1 ಬಟ್ಟಲ್ನಷ್ಟು ಅಕ್ಕಿನ ಮೊದಲೇ ನೆನೆಸಿಟ್ಕೊಂಡಿದ್ದೆ. ಸುಮಾರು 1 ಗಂಟೆ ತನಕ ನೆನೆಸಿದ್ದೆ. ಈಗ ಒಂದು ಕುಕ್ಕರ್‌ಗೆ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ತಗೊಂಡಿದ್ದೀನಿ. ಇನ್ನು ಮಿಕ್ಸಿ ಜಾರಿಗೆ 1 ಬಟ್ಟಲಿನಷ್ಟು ಕಾಯಿ ತುರಿ, 2 ಏಲಕ್ಕಿ ಹಾಕಿ ಫೈನ್ ಪೇಸ್ಟ್ ಆಗಿ ರುಬ್ಕೊಂಡು ನಂತರ ನೆನೆಸಿಟ್ಟಿರೋ ಅಕ್ಕಿನ ರುಬ್ಬಿಟ್ಟಿದ್ದೆ. ಈಗ ಬೇಳೆ ಬೆಂದಿದೆ. ಇದನ್ನ ನೀರು ಸಪ್ರೇಟ್ ತೆಗೆದಿಟ್ಕೊಂಡಿದ್ದೆ. ಮತ್ತೆ ಪಾಯಸದ ಪಾತ್ರೆಗೆ ಬೇಳೆ ಮತ್ತೆ ರುಬ್ಬಿರೋ ಮಿಶ್ರಣನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನು ತೆಗೆದಿಟ್ಕೊಂಡಿರೋಂಥ ನೀರನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದೀಲಿಕ್ಕೆ ಇಟ್ಟು ನಂತರ ಇದಕ್ಕೆ ಬೆಲ್ಲನ ಸೇರಿಸ್ತಾ ಇದ್ದೀನಿ. 1 ಕಪ್‌ನಷ್ಟು ನಾನು ಬೆಲ್ಲ ತಗೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸಿ ಕೊನೆಗೆ ಗೋಡಂಬಿ, ದ್ರಾಕ್ಷಿ ಮತ್ತೆ ಲವಂಗ ಇದಿಷ್ಟನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಪಾಯಸಕ್ಕೆ ಮಿಕ್ಸ್ ಮಾಡಿದ್ರೆ ದೇವಸ್ಥಾನಗಳ ಶೈಲಿಯ ಪಾಯಸ ರೆಡಿಯಾಗುತ್ತೆ. ಪ್ಲೀಸ್ ಲೈಕ್, ಶೇರ್ and subscribe to my channel. Thanks for watching.